ಹಾಯ್, ವೆಲ್ಕಮ್ ಟು ಟೆಕ್ಥಿಂಗ್. ಇವತ್ತು ನಾನು ನಿಮಗೆ ಪೇಪಾಲ್ ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡೋದು, ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ನ ಪೇಪಾಲ್ಗೆ ಹೇಗೆ ಲಿಂಕ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಯಾವ್ದಾದ್ರು ಸರ್ಚ್ ಇಂಜಿನ್ಗೆ ಹೋಗಿ ಪೇಪಾಲ್ ಅಂತ ಸರ್ಚ್ ಕೊಡಿ ಅಥವಾ paypal.com ಡೈರೆಕ್ಟ್ ಕೊಡಿ. ಇಲ್ಲಿ ನಾನು ಪೇಪಾಲ್ ಅಂತ ಗೂಗಲಲ್ಲಿ ಸರ್ಚ್ ಕೊಟ್ಟಿದ್ದೀನಿ. ಫಸ್ಟ್ ಪೇಜಲ್ಲಿ ಫಸ್ಟ್ ರಿಸಲ್ಟು paypal.com ಸಿಕ್ಕಿದೆ. ಕ್ಲಿಕ್ ಮಾಡಿ. ಸೊ ನಾವೀಗ ಪೇಪಾಲ್ ಪೇಜಲ್ಲಿ ಇದ್ದೀವಿ. ಸೈನ್ ಅಪ್ ಮಾಡಿ. ಪೇಪಾಲ್ ಇದು ಯೂಸ್ ಏನು ಅಂತ ಹೇಳಿದ್ರೆ, ನೀವು ಯಾವ್ದಾದ್ರು ಅಬ್ರಾಡ್ ಇಂದ ಏನಾದರೂ ಐಟಮ್ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ಯಾವ್ದಾದ್ರು ಶಾಪಿಂಗ್ ಸೈಟ್ ಇಂದ ಅಲ್ಲಿ ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಡೀಟೇಲ್ಸ್ ಕೊಡೋ ಅಗತ್ಯ ಇರೋದಿಲ್ಲ. ಪೇಪಾಲ್ ಅನ್ನೋ ಆಪ್ಷನ್ ಇದ್ರೆ ಪೇಪಾಲ್ ಕ್ಲಿಕ್ ಮಾಡಿ ನಿಮ್ಮ ಇಮೇಲ್ ಅಡ್ರೆಸ್ ಮತ್ತೆ ಪಾಸ್ವರ್ಡ್ ಹೊಡೆದ್ರೆ ಪೇ ಆಗುತ್ತೆ ನಿಮ್ಮ ದುಡ್ಡು. ಅದಕ್ಕೆ ನೀವು ನಿಮ್ಮ ಡೆಬಿಟ್ ಕಾರ್ಡ್ನ ಅಥವಾ ಕ್ರೆಡಿಟ್ ಕಾರ್ಡ್ನ ಪೇಪಾಲ್ ಅಕೌಂಟ್ ಜೊತೆ ಲಿಂಕ್ ಮಾಡಿ ಇಟ್ಕೋಬೇಕು. ಸೊ ನೀವು ಪಾಸ್ವರ್ಡ್ ಮತ್ತೆ ಇಮೇಲ್ ಅಡ್ರೆಸ್ ಹೊಡೆದ ಕೂಡಲೇ ಅದು ನಿಮಗೆ ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ಕ್ರೆಡಿಟ್ ಮತ್ತೆ ಡೆಬಿಟ್ ಕಾರ್ಡ್ ಡೀಟೇಲ್ಸ್ ತೋರಿಸುತ್ತೆ. ನೀವು ಮೋರ್ ದ್ಯಾನ್ ಒನ್ ಕಾರ್ಡ್ನ ಲಿಂಕ್ ಮಾಡಿ ಇಟ್ಕೋಬಹುದು. ಆವಾಗ ಆ ಪೇಜಲ್ಲಿ ನಿಮಗೆ ಯಾವ ಕಾರ್ಡ್ನ ಚೂಸ್ ಮಾಡಬೇಕು ಅಂತ ತೋರಿಸುತ್ತೆ. ಆ ಕಾರ್ಡ್ನ ಚೂಸ್ ಮಾಡಿ ಪೇ ಮಾಡಿ. ಸೊ ನಿಮಗೆ ಆ ಶಾಪಿಂಗ್ ಸೈಟಿಗೆ ಅಥವಾ ಶಾಪಿಂಗ್ ಸೈಟ್ ಓನರಿಗೆ ನಿಮ್ಮ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ ಡೀಟೇಲ್ಸ್ ಸಿಗೋದಿಲ್ಲ. ಸೊ ಇದು ಸ್ವಲ್ಪ ಸೇಫರ್ ಮೆಥಡ್. ಈಗ ನಾವು ಸೈನ್ ಅಪ್ ಪೇಜಲ್ಲಿ ಇದ್ದೀವಿ. ಗೆಟ್ ಸ್ಟಾರ್ಟೆಡ್ ಅಂತ ಕ್ಲಿಕ್ ಮಾಡಿ ಹಾಗೂ ನಿಮ್ಮ ಕಂಟ್ರಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾವೀಗ ಡೀಟೇಲ್ಸ್ ಎಂಟರ್ ಮಾಡಬೇಕು. ಇಲ್ಲಿ ನಿಮ್ಮ ಇಮೇಲ್ ಅಡ್ರೆಸ್ಸು, ಪಾಸ್ವರ್ಡಿಗೆ ಕನ್ಸ್ಟೆಂಟ್ಸ್ ಇದೆ. ಸೊ ಎಲ್ಲ ರೈಟ್ ಮಾರ್ಕ್ ಆಗುತ್ತೆ ನೀವು ಸರಿ ಕ್ಲಿಕ್ ಮಾಡಿದ ಕೂಡಲೇ. ಇದು ಫೇರ್ ಅಂತ ಇರೋದು ಸ್ಟ್ರಾಂಗ್ ಅಂತ ಬರುತ್ತೆ. ಸಾರಿ, ಎಲ್ಲ ಗ್ರೀನ್ ಆಗುತ್ತೆ. ಸ್ಟ್ರಾಂಗ್ ಪಾಸ್ವರ್ಡ್ ಇದ್ದಷ್ಟು ಒಳ್ಳೇದು. ಮತ್ತೆ ಎಲ್ಲ ರೈಟ್ ಮಾರ್ಕ್ ಆಗಬೇಕು, ಇಲ್ಲದಿದ್ರೆ ನಿಮ್ಮ ಪಾಸ್ವರ್ಡ್ ವ್ಯಾಲಿಡ್ ಆಗಲ್ಲ. ಮತ್ತೆ ಫಸ್ಟ್ ನೇಮು, ಮಿಡಲ್ ನೇಮು, ಲಾಸ್ಟ್ ನೇಮು. ಇಲ್ಲಿ ನೀವು ಡೀಟೇಲ್ಸ್ ಗಮನಿಸಿ. ಇದು ಪಾನ್ ಕಾರ್ಡ್ ಅಲ್ಲಿ ಇದ್ದಾಗೆ ಇದ್ರೆ ಒಳ್ಳೇದು, ಯಾಕೆಂದ್ರೆ ನಿಮಗೆ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಏನು ಪ್ರಾಬ್ಲಮ್ ಆಗೋದಿಲ್ಲ. ಡೇಟ್ ಆಫ್ ಬರ್ತ್ ಪಾನ್ ಕಾರ್ಡ್ ಅಲ್ಲಿ ಇದ್ದಾಗೆ, ನ್ಯಾಷನಾಲಿಟಿ, ಅಡ್ರೆಸ್ ನಿಮ್ ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ ಅಲ್ಲಿ ಇರೋ ಹಾಗೆ, ಮತ್ತೆ ಸ್ಟೇಟ್, ಟೌನ್, ಸಿಟಿ, ಪಿನ್ ಕೋಡ್, ಮೊಬೈಲ್ ನಂಬರು ಒರಿಜಿನಲ್ ಒನ್. ಆಮೇಲೆ ಇದನ್ನ ನೀವು ಅನ್ಕ್ಲಿಕ್ ಮಾಡ್ಕೋಬಹುದು. ಇದನ್ನ ನೆಕ್ಸ್ಟ್ ನಾನು ಹೇಳ್ಕೊಡ್ತೀನಿ. ಅಗ್ರಿ ಅಂಡ್ ಕ್ರಿಯೇಟ್ ಅಕೌಂಟ್ ಅಂತ ಕೊಡಿ. ನೀವು ಕೊಟ್ಟಿರೋ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿದ್ದು ಪರ್ಫೆಕ್ಟ್ ಆಗಿದ್ರೆ ನೆಕ್ಸ್ಟ್ ಪೇಜಿಗೆ ಹೋಗುತ್ತೆ. ಸೈನ್ ಇನ್ ಆಗಿತ್ತು ಅಂತ ಲೆಕ್ಕ. ಸೊ ನನ್ನ ಹತ್ರ ಆಲ್ರೆಡಿ ಅಕೌಂಟ್ ಇದೆ, ನಾನು ಸೈನ್ ಇನ್ ಆಗ್ತೀನಿ. ಸೈನ್ ಇನ್ ಆಗಿದ್ದೇನೆ ನಾನೀಗ. ಸೆಕ್ಯೂರಿಟಿ ಕ್ವಶನ್ಸ್ ಕೇಳುತ್ತೆ ಫಸ್ಟ್ ಟೈಮ್ ನೀವು ಲಾಗಿನ್ ಆದಾಗ. ನೀವು ಸ್ಟ್ರಾಂಗ್ ಇರೋಂಥ ಪಾಸ್ವರ್ಡ್ ಆನ್ಸರ್ಸ್ ಎಲ್ಲ ಚೂಸ್ ಮಾಡಿ ಇಟ್ಕೊಳ್ಳಿ. ನಿಮಗೆ ನೆಕ್ಸ್ಟ್ ಪಾಸ್ವರ್ಡ್ ಮರ್ತೋದ್ರೆ ಸೆಕ್ಯೂರಿಟಿ ಕ್ವಶನ್ ಇಂದಾಗಿ ನೀವು ಲಾಗಿನ್ ಆಗ್ಬೋದು. ನಾನೀಗ ಲಾಗಿನ್ ಆಗ್ತಾ ಇದ್ದೇನೆ. ಈಗ ನೀವು ಮೇನ್ ಪೇಜ್ ಅಲ್ಲಿ ಇದ್ದೀರಾ. ನಿಮಗೆ ನಿಮ್ಮ ಹೆಸರು, ಸೆಕೆಂಡ್ ಹೆಸರು, ಬ್ಯಾಲೆನ್ಸು ಎಲ್ಲ ತೋರಿಸುತ್ತೆ. RBI ಪ್ರಕಾರ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ರೆಗ್ಯುಲೇಷನ್ಸ್ ಪ್ರಕಾರ ನೀವು ಪೇಪಾಲಿಗೆ ದುಡ್ಡು ಹಾಕಿಟ್ಕೊಳ್ಳೋ ಹಾಗಿಲ್ಲ. ಒಂದು ವೇಳೆ ನಿಮಗೆ ಯಾರು ದುಡ್ಡು ಕಳಿಸಿದ್ರೆ ಫಾರಿನಿಂದ ಪೇಪಾಲ್ ಅಕೌಂಟಿಗೆ, ಆ ದುಡ್ಡು ಒಂದೇ ದಿವಸ ಇರುತ್ತೆ. ಇನ್ನೊಂದು ದಿವಸ ನಿಮ್ಮ ಏನ್ ನೀವು ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡಿರ್ತೀರಾ ಬ್ಯಾಂಕ್ ಅಕೌಂಟಿಗೆ ಡ್ರಾ ಆಗಿಬಿಡುತ್ತೆ, ಆಟೋಮೆಟಿಕ್ ವಿತ್ಡ್ರಾ ಆಗುತ್ತೆ.
ಸೊ ನೀವು ಇಲ್ಲಿ ಇಟ್ಕೊಳ್ಳೋ ಆಗಿಲ್ಲ. ಆದ ಕಾರಣ ನೀವು ಕ್ರೆಡಿಟ್ ಕಾರ್ಡ್ನ ಲಿಂಕ್ ಮಾಡಿದ್ರು ಅದು ಪೇ ಆದಾಗ ನಿಮಗೆ ಇಲ್ಲಿ ಬ್ಯಾಲೆನ್ಸ್ ಬರೋದಿಲ್ಲ, ಬಟ್ ನಿಮಗೆ ಎಲ್ಲ ಥರದ ಸ್ಟೇಟ್ಮೆಂಟ್ಸ್ ಸಿಗುತ್ತೆ ಇಲ್ಲಿ. ಸೊ ಇಲ್ಲಿ ನೀವು ನೋಡ್ಬೋದು ನಂದು ಪ್ರೀಮಿಯರ್ ಅಕೌಂಟ್ ಇದೆ, ಅಪ್ಗ್ರೇಡ್ ಮಾಡ್ಕೋಬಹುದು ನೀವು. ಆಮೇಲೆ ಸ್ಟೇಟಸ್ ಅನ್ವೆರಿಫೈಡ್ ಅಂತ ಇದೆ, ಇದನ್ನ ವೆರಿಫೈ ಮಾಡ್ಕೋಬಹುದು. ವೆರಿಫೈಡ್ ಹೇಗೆ ಮಾಡೋದು ಅಂದರೆ, ನಿಮ್ಮದು ಇಮೇಲ್ ಅಡ್ರೆಸ್ಗೆ ಕನ್ಫರ್ಮೇಷನ್ ಇಮೇಲ್ ಹೋಗುತ್ತೆ, ಆಮೇಲೆ ಬ್ಯಾಂಕ್ ಅಕೌಂಟ್ ಕನ್ಫರ್ಮ್ ಮಾಡುತ್ತೆ. ನಿಮ್ಮ ಅಕೌಂಟಿಂದ ಸ್ವಲ್ಪ ದುಡ್ಡು ತೆಗಿತಾರೆ, $1 to $2 ಏನೋ ತೆಗಿತಾರೆ. ಆ ಡಾಲರ್ಸ್ ಮತ್ತೆ ನಿಮಗೆ ವೆರಿಫಿಕೇಶನ್ ಆದಾಗ ವಾಪಸ್ ಬ್ಯಾಂಕಿಗೆ ಬಂದು ಬೀಳುತ್ತೆ. ಮತ್ತೆ ಕ್ರೆಡಿಟ್ ಕಾರ್ಡ್ನ ಕನ್ಫರ್ಮ್ ಮಾಡೋದ್ರಿಂದ ಇಲ್ಲಿ ನಿಮಗೆ ಪ್ರೊಫೈಲ್ ಅಂತ ಆಪ್ಷನ್ ಕಾಣ್ತಾ ಇದೆ. ಇಲ್ಲಿ ನೀವು ಎಡಿಟ್ ಅಥವಾ ಲಿಂಕ್ ಬ್ಯಾಂಕ್ ಅಕೌಂಟ್ ಅಂತ ಹೊಡಿಬಹುದು. ಈಗ ನಾನು ಕ್ರೆಡಿಟ್ ಕಾರ್ಡ್ ಹೇಗೆ ಲಿಂಕ್ ಮಾಡೋದು ಅಂತ ಹೇಳ್ತೀನಿ. ಪ್ರೊಫೈಲ್ ಅಲ್ಲಿ ಲಿಂಕ್ ಎಡಿಟ್ ಕ್ರೆಡಿಟ್ ಕಾರ್ಡ್ ಅಂತ ಕೊಡಿ. ನಿಮಗೆ ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್ ಹೋಗುತ್ತೆ. ಸೊ ಇಲ್ಲಿ ನೀವು ಇಂಡಿವಿಜುವಲ್ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಇದು ಫಸ್ಟ್ ನೇಮ್, ಲಾಸ್ಟ್ ನೇಮ್, ಕ್ರೆಡಿಟ್ ಕಾರ್ಡ್ ಟೈಪ್, ವಿಸಾ, ಮಾಸ್ಟರ್ ಕಾರ್ಡ್, ಅಮೆರಿಕನ್ ಎಕ್ಸ್ಪ್ರೆಸ್, ಡಿಸ್ಕವರ್ ಚೂಸ್ ಮಾಡ್ಕೋಬಹುದು. ಆಮೇಲೆ ಬಿಲ್ಲಿಂಗ್ ಅಡ್ರೆಸ್ ನೀವು ಬ್ಯಾಂಕಿಗೆ ಅಥವಾ ಕ್ರೆಡಿಟ್ ಕಾರ್ಡ್ಗೆ ಲಿಂಕ್ ಆಗಿರೋಂಥ ಅಡ್ರೆಸ್ ಕೊಡಿ, ಆಡ್ ಕಾರ್ಡ್ ಅಂತ ಕೊಡಿ. ನಿಮಗೆ ಇಲ್ಲಿ ಕಾರ್ಡ್ ಡೀಟೇಲ್ಸ್ ಹೊಡೆದಾಗ ಕಾರ್ಡ್ ನಂಬರು, ಎಕ್ಸ್ಪೈರಿ ಡೇಟು, ವ್ಯಾಲಿಡಿಟಿ, CVV ನಂಬರು ಎಲ್ಲ ಕೇಳುತ್ತೆ. ನೀವು ಎಲ್ಲ ಕರೆಕ್ಟ್ ಎಂಟ್ರಿ ಮಾಡಾದ್ಮೇಲೆ ಆಡ್ ಕಾರ್ಡ್ ಅಂತ ಕೊಟ್ಟಾಗಲ್ಲ ಕಾರ್ಡ್ ಆಡ್ ಆಗುತ್ತೆ. ಸೊ ಆಡ್ ಆದಾಗ ನಿಮ್ಮ ಪೇಪಾಲ್ ಬಿಲ್ ಅಲ್ಲ, ನಿಮ್ಮ ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ನ ಬಿಲ್ಲಲ್ಲಿ ಪೇಪಾಲ್ ಇಂದ ದುಡ್ಡು ಕಟ್ ಆದ್ರೆ ವೆರಿಫಿಕೇಶನ್ ಕೋಡ್ ಇರುತ್ತೆ, ಅದನ್ನ ಯೂಸ್ ಮಾಡಿಕೊಂಡು ನೀವು ಏನಾದರೂ ಕಮ್ಯುನಿಕೇಶನ್ ಮಾಡ್ಕೋಬಹುದು. ಅಥವಾ ನಿಮಗೆ ಅದರ ಫುಲ್ ಡೀಟೇಲ್ಸ್ ಸಿಗುತ್ತೆ, ಯಾವಾಗ ಕಟ್ ಆಗಿದೆ, ಎಷ್ಟೆಷ್ಟು ದುಡ್ಡು ಕಟ್ ಆಗಿದೆ ಅಂತ ಫುಲ್ ಡೀಟೇಲ್ಸ್ ಸಿಗುತ್ತೆ. ಬ್ಯಾಂಕ್ ಅಕೌಂಟ್ನ ಕೂಡ ಲಿಂಕ್ ಮಾಡ್ಕೋಬಹುದು. ಬ್ಯಾಂಕ್ ಅಕೌಂಟ್ನ ಯಾಕೆ ಲಿಂಕ್ ಮಾಡೋದು ಅಂತ ಹೇಳಿದ್ರೆ, ಪೇಪಾಲ್ ಇಂದ ನೀವು ದುಡ್ಡನ್ನ ಕಳಿಸ್ಬೋದು ಅಥವಾ ದುಡ್ಡನ್ನ ತಗೋಬಹುದು. ಈಗ ನೀವು ಅಬ್ರಾಡ್ ಅಲ್ಲಿ ಯಾರು ನಿಮ್ದು ರಿಲೇಷನ್ಸ್ ಇದ್ರೆ ಅಥವಾ ಯಾರು ನಿಮ್ಮ ಬಿಸ್ನೆಸ್ ಇದ್ರೆ ಅವರು ನಿಮಗೆ ಪೇಪಾಲ್ ಮೂಲಕ ಹಣ ಸೆಂಡ್ ಮಾಡ್ಬೋದು. ನಿಮಗೆ ಪೇಪಾಲ್ ಮೂಲಕ ಹಣ ಸೆಂಡ್ ಆದಾಗ ಪೇಪಾಲ್ ಅಕೌಂಟಿಗೆ ಬಂದ್ಬಿಡುತ್ತೆ. ಆ ಪೇಪಾಲ್ ಅಕೌಂಟ್ ಇಂದ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಆಟೋಮೆಟಿಕ್ ಆಗಿ ಟ್ರಾನ್ಸ್ಫರ್ ಆಗುತ್ತೆ. ಆ ಟ್ರಾನ್ಸ್ಫರ್ ಆಗಬೇಕಾದ್ರೆ ನಿಮಗೆ ಬ್ಯಾಂಕ್ ಅಕೌಂಟ್ ನಂಬರ್, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಎಲ್ಲ ಕೊಡಬೇಕು. ಇಲ್ಲಿ ಬ್ಯಾಂಕ್ ಅಕೌಂಟ್ ಅಲ್ಲಿ ನೇಮು, ಅಕೌಂಟ್ ನಂಬರು, IFSC ಕೋಡ್, ಆಮೇಲೆ ನೆಟ್ IFSC ಕೋಡ್ ಇದನ್ನೆಲ್ಲ ಕೊಟ್ಟು ಕನ್ಫರ್ಮ್ ಅಂತ ಕೊಟ್ರೆ ಇದಾಗುತ್ತೆ. ನೋಡಿ ಇಲ್ಲಿ ನೋಟ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಕರೆಕ್ಟ್ ಇನ್ಫಾರ್ಮೇಶನ್ ಕೊಡಿ. Information is provided complete and correct. Otherwise, the withdrawal of your PayPal balance to your bank account would fail. If the withdrawal fails, you will be charged a return fee of 250 rupees. So fail ಆದರೆ 250 Indian rupees ಚಾರ್ಜ್ ಮಾಡ್ತಾರೆ. ಸೊ ಕನ್ಫರ್ಮ್ ಮಾಡ್ಕೊಳ್ಳಿ ಡೀಟೇಲ್ಸ್ ಕೊಡೋ ಮುಂಚೆ. ಥ್ಯಾಂಕ್ ಯು.